ಗೃಹಲಕ್ಷ್ಮಿ ಹಣದ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಪ್ರತಿ ತಿಂಗಳು ಕೂಡ ಮಹಿಳೆಯರಿಗೆ 2,200 ರೂಪಾಯಿ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಬಂದಿತ್ತು. 1.5 ವರ್ಷದಿಂದ ಕೂಡ ಕಾಂಗ್ರೆಸ್ ಗ್ಯಾರಂಟಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅಡಿಯೊಳಗಡೆ ಮಹಿಳೆಯರಿಗೆ 2,000 ರೂಪಾಯಿ ಬರ್ತಿತ್ತು ಅಲ್ವಾ. ಇವಾಗ ಇದ್ರ ಯೋಜನೆ ಮೂಲಕನೇ 2,200 ರೂಪಾಯಿ ಗಂಡಸರಿಗೂ ಕೂಡ ಪುರುಷರಿಗೂ ಕೂಡ ಕೊಡಬೇಕು ಅಂತ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇರೋವಂಥದ್ದು. ಇದು ಯಾರು ಮಾಡ್ತಾ ಇದ್ದಾರೆ ಮತ್ತು ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ಏನು ಹೇಳಿದೆ ಪ್ರತಿಯೊಂದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನಿಮಗೇನಾದರೂ ಪುರುಷರಿಗೂ ಕೂಡ 2,000 ರೂಪಾಯಿ ಅನ್ನುವಂಥದ್ದು ಕೊಡಬೇಕು ಅಂತ ಅನ್ನಿಸುತ್ತಾ? ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದನ್ನು ಮರಿಬೇಡಿ. ಕುಣಿಗಲ್ ರಂಗನಾಥ್, ಡಾಕ್ಟರ್ ರಂಗನಾಥ್ ಅನ್ನುವಂಥವರು ಒಬ್ಬರು ಕಾಂಗ್ರೆಸ್ ಶಾಸಕರು. ಅವರು ಕಳೆದ ಕ್ಯಾಬಿನೆಟ್ ಒಳಗಡೆ ಹೇಳಿದರು ಏನು ಅಂತ ಅಂದರೆ, ನಾವೇನು 2,000 ರೂಪಾಯಿ ಗೃಹಲಕ್ಷ್ಮಿಯ ಅಡಿಯಲ್ಲಿ ಕೊಡ್ತಾ ಇದ್ದೀವಿ ಅಲ್ವಾ, ಹಳ್ಳಿ ಜನಗಳಲ್ಲಂತೂ ತುಂಬಾ ಖುಷಿ ತಂದಿದೆ. ಎಷ್ಟೊಂದು ಜನ ಹಿರಿಯರಿಗಾಗಿರಬಹುದು ಎಲ್ಲರೂ ಕೂಡ ತುಂಬಾ ಉಪಯೋಗ ಪಡ್ಕೊಳ್ತಿದ್ದಾರೆ ಈ 2,000 ರೂಪಾಯಿಯಿಂದ. ಹಾಗಾಗಿ ನಾವು ಪುರುಷರಿಗೂ ಕೂಡ ಕೊಟ್ಟರೆ ಮನೆ ಅನ್ನುವಂಥದ್ದು ನಡೆಯುತ್ತೆ ಅಲ್ವಾ, ಅವರು ಕೂಡ ಖುಷಿಯಾಗಿ ಇರ್ತಾರೆ ಅಂತ ಹೇಳಿರುವಂಥದ್ದು. ಯಾವಾಗ 2,000 ಕೊಡೋದು ಅಂದರೆ 2028ರಲ್ಲಿ ಬರುವಂತಹ ಎಲೆಕ್ಷನ್ ಒಳಗಡೆ ಕಾಂಗ್ರೆಸ್ನ ಏನಾದರೂ ಗೆಲ್ಲಿಸ್ತು ಅಂತ ಅಂದರೆ, ಜನತೆ ಗೆಲ್ಲಿಸ್ತು ಅಂತ ಅಂದರೆ 2,000 ರೂಪಾಯಿ ಪುರುಷರಿಗೂ ಕೂಡ ಕೊಡೋದಾಗಿ ಇವಾಗಲೇ ಹೇಳ್ತಾ ಇರೋವಂಥದ್ದು. ಹಾಗಾಗಿ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನಿಜವಾಗ್ಲೂ ಪುರುಷರಿಗೂ ಕೂಡ 2,000 ಬೇಕು ಅಂತ ಅನಿಸುತ್ತಾ? ಅಥವಾ ಇವಾಗೇನು ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ ಅಲ್ವಾ, ಅದನ್ನೇ ಕರೆಕ್ಟಾಗಿ ಪ್ರತಿ ತಿಂಗಳು ಕೂಡ ಕೊಟ್ಕೊಂಡು ಹೋಗಲಿ ಅಂತ ಅನಿಸುತ್ತೆ. ಯಾಕೆಂದರೆ ಲೇಟ್ ಮಾಡ್ತಾನೆ ಇರ್ತಾರಲ್ವ, ಅದಕ್ಕೋಸ್ಕರ ಅದನ್ನು ನೀವು ಕಮೆಂಟ್ ಮಾಡಿ ಮತ್ತು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.